ಸಿದ್ದರಾಮಯ್ಯನವರು ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇಬ್ರು ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ. ವಿ ಸೋಮಣ್ಣ ಸ್ವಪಕ್ಷದವರ ವಿರುದ್ಧವೇ ಗುಡುಗಿದ್ರು, ಬಹಿರಂಗ ಹೇಳಿಕೆಗಳನ್ನ ಕೊಟ್ಟರು. ಬಿಜೆಪಿ ಹೈಕಮಾಂಡ್ ಬುಲಾವ್ ಕೊಟ್ಟರು ಕೂಡ ವಿ ಸೋಮಣ್ಣ ಅವರು ಇನ್ನೂ ತನಕ ವಿಳಂಬ ಸೂತ್ರ ಅನುಸರಿಸ್ತಾ ಇರೋದು ಯಾಕೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ದೆಹಲಿಗೆ ಬರುವಂತೆ ಬುಲಾವ್ ಬಂದ್ರು ಕೂಡ ವಿ ಸೋಮಣ್ಣ ಯಾಕೆ ಹೋಗ್ತಾ ಇಲ್ಲ, ಅವರ ನಡೆ ಏನು ಅನ್ನೋದು ಕೂಡ ಸದ್ಯ ಕುತೂಹಲವನ್ನ ಕೆರಳಿಸ್ತಾ ಇರುವಂತಹ ವಿಚಾರ. ರಿಪಬ್ಲಿಕ್ ಕನ್ನಡದಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ. ವಿಜಯೇಂದ್ರ ಸಮ್ಮುಖದಲ್ಲೇ ಚರ್ಚೆ ಮಾಡೋದಕ್ಕೆ ಸೋಮಣ್ಣ ಅವರು ಪಟ್ಟು ಹಿಡಿದಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಹೀಗಾಗಿ ಅರುಣ್ ಸಿಂಗ್ ಕರೆದ್ರು, ತೆರಳಿಲ್ಲ ವಿ ಸೋಮಣ್ಣ ಅವರು. ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸಮ್ಮುಖದಲ್ಲೇ ಭೇಟಿಗೆ ಸೋಮಣ್ಣ ಪಟ್ಟು ಹಿಡಿದಿದ್ದಾರಂತೆ. ಚುನಾವಣಾ ಸೋಲಿನ ಕಾರಣ ಬಿಚ್ಚಿಡೋದಕ್ಕೆ ಸೋಮಣ್ಣ ಪ್ಲಾನ್ ರೂಪಿಸಿದ್ದಾರಾ ಈ ಮೂಲಕ ಅನ್ನೋದು ಪ್ರಶ್ನೆ. ಪರೋಕ್ಷವಾಗಿ ಬಿಎಸ್ವೈ ವಿಜಯೇಂದ್ರ ಮೇಲೆ ಮುನಿಸಾಗಿದೆ. ಇದರ ಜೊತೆಗೆ ಪಕ್ಷದಲ್ಲಿ ಸ್ಥಾನಮಾನ ಸಿಕ್ಕಿಲ್ಲ ಅನ್ನುವಂತಹ ಅಸಮಾಧಾನ. ಲೋಕಸಭೆ ಸ್ಪರ್ಧೆ ಈ ಎರಡರ ಬಗ್ಗೆಯೂ ಕೂಡ ಅರುಣ್ ಸಿಂಗ್ ನಡ್ಡಾ ಮುಂದೆ ಚರ್ಚೆ ಆಗುತ್ತಾ ವಿ ಸೋಮಣ್ಣ ಅವರಿಂದ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಇದೇ 22-23ರಂದು ದೆಹಲಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಕೂಡ ಭೇಟಿ ನೀಡ್ತಾರೆ. ವಿಜಯೇಂದ್ರ ಭೇಟಿ ವೇಳೆಗೆ ದೆಹಲಿಯತ್ತ ಸೋಮಣ್ಣ ಪ್ರಯಾಣ ಮಾಡೋ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ. ಕೂಡ ಸೋಮಣ್ಣ ಯಾಕೋ ವಿಳಂಬ ತಂತ್ರ ಅನುಸರಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. ವಿಜಯೇಂದ್ರ ಸಮ್ಮುಖದಲ್ಲೇ ಚರ್ಚಿಸೋದಕ್ಕೆ ಸೋಮಣ್ಣ ಬಿಗಿಪಟ್ಟು ಹಿಡಿದು ಕೂತಿದ್ದಾರಂತೆ. ಹೀಗಾಗಿನೇ ಅರುಣ್ ಸಿಂಗ್ ಕರೆದ್ರೂ ಕೂಡ ವಿ ಸೋಮಣ್ಣ ಅವರು ಹೋಗ್ತಾ ಇಲ್ಲ. ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸಮ್ಮುಖದಲ್ಲೇ ಭೇಟಿಗೆ ಸೋಮಣ್ಣ ಪಟ್ಟು ಹಿಡಿದು ಕೂತಿದ್ದಾರೆ. ಈ ಬಾರಿಯ ವಿಧಾನಸಭಾ ಎಲೆಕ್ಷನ್ ನಲ್ಲಿ ವಿ ಸೋಮಣ್ಣ ಅವರು ಎರಡೂ ಕಡೆ ನಿಂತಿದ್ರು, ಎರಡೂ ಕಡೆ ಸೋಲನ್ನು ಅನುಭವಿಸಿದ್ರು. ಈ ಚುನಾವಣಾ ಸೋಲಿನ ಕಾರಣವನ್ನ ಬಿಚ್ಚಿಡೋದಕ್ಕೆ ಸೋಮಣ್ಣ ಅವರು ಪ್ಲಾನ್ ಮಾಡ್ಕೊಂಡಂತೆ ಕಾಣಿಸ್ತಾ ಇದೆ. ಪರೋಕ್ಷವಾಗಿ BS ಯಡಿಯೂರಪ್ಪ ಹಾಗೆ ವಿಜಯೇಂದ್ರ ಮೇಲೆ ಮುನಿಸನ್ನ ವ್ಯಕ್ತಪಡಿಸಿದ್ರು. ಇದರ ಜೊತೆಗೆ ಪಕ್ಷದಲ್ಲಿ ಸೂಕ್ತ ಸ್ಥಾನಮಾನದ ಬಗ್ಗೆ, ಜೊತೆಗೆ ಲೋಕಸಭೆಯಲ್ಲಿ ಸ್ಪರ್ಧೆ ಮಾಡೋದರ ಬಗ್ಗೆಯೂ ಕೂಡ ಚರ್ಚೆ ಮಾಡಬೇಕಾಗತ್ತೆ. ಹೀಗಾಗಿ ಎರಡರ ಬಗ್ಗೆಯೂ ಕೂಡ ಅರುಣ್ ಸಿಂಗ್ ನಡ್ಡಾ ಮುಂದೆ ವಿ ಸೋಮಣ್ಣ ಅವರು ಚರ್ಚೆ ಮಾಡೋದಕ್ಕೆ ಮುಂದಾದಂತೆ ಕಾಣಿಸ್ತಾ ಇದೆ, ಪ್ಲಾನ್ ಇಟ್ಕೊಂಡಂತೆ ಕಾಣಿಸ್ತಾ ಇದೆ. ಇದೇ 22-23ನೇ ತಾರೀಕು ದೆಹಲಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಹೋಗ್ತಾ ಇದ್ದಾರೆ. ವಿಜಯೇಂದ್ರ ಅವರ ಭೇಟಿಯ ವೇಳೆಗೆ ದೆಹಲಿಯತ್ತ ಸೋಮಣ್ಣ ಅವರು ಪ್ರಯಾಣವನ್ನ ಬೆಳೆಸುವ ಪ್ಲಾನ್ ಇಟ್ಕೊಂಡಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುರೇಶ್, ಒಂದ್ ಕಡೆ ವಿ ಸೋಮಣ್ಣ ಅವರು ಪರೋಕ್ಷವಾಗಿ ಮತ್ತು ನೇರವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ವಿಧಾನಸಭೆ ಸೋಲಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ ಪಕ್ಷದಲ್ಲಿ ಸೂಕ್ತ ಸ್ಥಾನಮಾನ ಸಿಕ್ಕಿಲ್ಲ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸದ್ಯ ಈಗ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ಗಳನ್ನ ನೋಡ್ತಾ ಇದ್ರೆ ಸಾಧ್ಯತೆಗಳು ಏನು ಅಂತ ಹೇಳಿ? ಶರತ್, ರಾಜ್ಯ ಬಿಜೆಪಿಯಲ್ಲಿ ವಿ ಸೋಮಣ್ಣ ಅವರ ನಡೆ ಭಾರಿ ನಿಗೂಢವಾಗಿ ಕೂಡಿರ್ತಕ್ಕಂಥದ್ದು. ದಿನೇ ದಿನೇ ಕೂಡ ಒಂದಷ್ಟು ಕುತೂಹಲ ಕೂಡ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಯಾಕೆ ಅಂತ ನೋಡೋದಾದ್ರೆ, ಒಂದು ಕಡೆಗೆ ಈಗಾಗಲೇ ಹೈಕಮಾಂಡ್ ನಾಯಕರು ಈಗಾಗಲೇ ಬುಲಾವನ್ನ ಕೊಟ್ಟಿದ್ರು ಅವ್ರನ್ನ ಬನ್ನಿ ಅಂತ ಹೇಳಿ. ಆದರೆ ಒಂದಷ್ಟು ಕಾರಣಾಂತರಗಳಿಂದ ಒಂದು ಕಡೆ ಸಿದ್ಧಗಂಗಾ ಮಠದಲ್ಲಿ ಅವರು ಏನೊಂದು ಗುರುಭವನ ನಿರ್ಮಾಣ ಮಾಡಿದರು. ಅದರ ಕಾರಣದಿಂದಾಗಿ ಕೆಲ ದಿನಗಳ ಕಾಲ ಮುಂದೂಡಿದ್ರು. ಈಗ ಮತ್ತೆ ಆಹ್ವಾನ ಬಂದಿರತಕ್ಕಂಥದ್ದು. ಈಗ ನಮಗೆ ಇರುವಂತಹ ಆಪ್ತ ಮೂಲಗಳು ಹೇಳುವಂತೆ ಒಂದು ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಹೇಳೋದಾದರೆ ಏನಂತಂದರೆ, ಇವತ್ತು ವಿ ಸೋಮಣ್ಣನವರಿಗೆ ಅಂದರೆ ಕಳೆದ 2 ದಿನಗಳ ಹಿಂದೆ ಖುದ್ದು ಹೈಕಮಾಂಡಿನಿಂದ ಅರುಣ್ ಸಿಂಗ್ ಅವರೇ ಫೋನ್ ಮಾಡಿ ದೆಹಲಿ ನಾಯಕರ ಭೇಟಿಗೆ ನೀವು ಬರಬೇಕು ನೀವು ಅಂತಂದು ಹೇಳಿ ಖುದ್ದು ಆಹ್ವಾನವನ್ನು ಕೊಟ್ಟಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ ವಿ ಸೋಮಣ್ಣನವರು ಹೇಳಿರೋ ಪ್ರಕಾರ ನಮಗೆ ತಿಳಿದಿರೋ ಮಾಹಿತಿಯಂತೆ ಸದ್ಯಕ್ಕೆ ಒಂದು ಡಿಮ್ಯಾಂಡನ್ನು ಇಟ್ಟಿರ್ತಕ್ಕಂಥದ್ದು. ಅಂದರೆ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರೇನಿದ್ದಾರೆ ಅವರ ಸಮ್ಮುಖದಲ್ಲೇ ನನಗೆ ಭೇಟಿಗೆ ಅವಕಾಶವನ್ನು ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಸೊ ಇದೇ ಬೆನ್ನಲ್ಲೇ ಇದೇ 22-23ರಂದು ದೆಹಲಿಯಲ್ಲಿ ಒಂದು ಅಧ್ಯಯನ ಎಲ್ಲ ರಾಜ್ಯ BJP ಅಧ್ಯಕ್ಷರ ಒಂದು ಸಭೆ ಇದೆ. ಆ ಸಭೆಗೆ ಸಭೆಗೆ BY ವಿಜಯೇಂದ್ರ ಕೂಡ ತೆರಳ್ತಾ ಇದ್ದಾರೆ. ಸೊ ಇದೇ ಸಂದರ್ಭದಲ್ಲಿ ನಿನ್ನೆ ವಿ ಸೋಮಣ್ಣ ಕೂಡ ಹೋಗೋದಕ್ಕೆ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ನಮಗೆ ಆಪ್ತ ಮೂಲಗಳಿಂದ ತಿಳಿದು ಬಂದಿರತಕ್ಕಂತಹ ಮಾಹಿತಿ. ಸೊ ಇದೇ ವೇಳೆ ಹೈಕಮಾಂಡ್ ನಾಯಕರ ಮಧ್ಯಸ್ಥಿಕೆಯಲ್ಲಿ ವಿ ಸೋಮಣ್ಣ ಹಾಗೆ BY ವಿಜಯೇಂದ್ರ ಇಬ್ಬರು ಕೂಡ ಮುಖಾಮುಖಿ ಆಗ್ತಾರಾ ಅಂತಕ್ಕಂಥದ್ದು ಸದ್ಯದ ಕುತೂಹಲ.
ಜೊತೆಗೆ ಈ ಭೇಟಿಯ ವೇಳೆ ಒಂದಷ್ಟು ಸಹಜವಾಗಿ ಒಂದಷ್ಟು ಕುತೂಹಲ ಕೂಡ ಇರತಕ್ಕಂಥದ್ದು. ಯಾಕೆಂತಂದರೆ ಅವರು ಹಿಂದೆ 2 ಕ್ಷೇತ್ರಗಳಲ್ಲಿ ಚುನಾವಣೆ ಸೋತರು, ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ. ಆ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಬಹಿರಂಗವಾಗಿ ಅಸಮಾಧಾನವನ್ನು ತೋಡ್ಕೊಳ್ಳುವಂತಹ ಕೂಡ ಸಾಧ್ಯತೆಗಳು ಕೂಡ ಇದೆ. ಸೊ ಹೀಗಾಗಿ ಯಾವೆಲ್ಲ ನಾಯಕರ ವಿರುದ್ಧ ಅಸಮಾಧಾನ ತೋಡ್ಕೊಳ್ತಾರೆ, ಹಾಗೆ ಮುಂದಿನ ಅವರ ರಾಜಕೀಯ ಸ್ಥಾನಮಾನದ ಕುರಿತು ಕೂಡ ಈ ವೇಳೆ ಚರ್ಚೆ ಆಗುವಂತಹ ಸಾಧ್ಯತೆಗಳಿದೆ. ಜೊತೆಗೆ ಈಗ ಮುಂದಿನ ಲೋಕಸಭಾ ಚುನಾವಣೆ ಇರೋದ್ರಿಂದ ಏನಾದರೂ ಪಕ್ಷದಲ್ಲಿ ಅವರಿಗೆ ಜವಾಬ್ದಾರಿಗಳನ್ನು ಕೊಡ್ತಾರಾ, ಯಾಕೆಂದರೆ ಅವರು ಕೂಡ ಪ್ರಭಾವಿ ಲಿಂಗಾಯತ ಮುಖಂಡರಾಗಿರ್ತಕ್ಕಂಥದ್ದು. ಸೊ ಈಗ ಸದ್ಯಕ್ಕೆ ಒಂದು ಮೆಸೇಜ್ ಕೂಡ ಹೋಗಬೇಕಾಗಿದೆ, ಲಿಂಗಾಯತರು BJP ಪರವಾಗಿದ್ದಾರೆ ಅಂತಕ್ಕಂತಹ ಒಂದು ಸಂದೇಶವನ್ನು ಕೂಡ ಹೈಕಮಾಂಡ್ ನಾಯಕರು ರಾಜ್ಯಕ್ಕೆ ತಲುಪಿಸಬೇಕಾಗಿದೆ. ಸೊ ಹೀಗಾಗಿ ವಿ ಸೋಮಣ್ಣನವರಿಗೆ ರಾಜ್ಯದ ಪಕ್ಷದಲ್ಲಿ ಉನ್ನತ ಸ್ಥಾನಮಾನ ಸಿಗುತ್ತಾ, ಅಥವಾ ಏನಾದ್ರೂ ಅವರಿಗೆ ಲೋಕಸಭಾ ಚುನಾವಣೆಗೆ ಸ್ಪರ್ಧೆಯ ಒಂದು ಕ್ಷೇತ್ರದ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಟ್ಟು ಕಳಿಸ್ತಾರಾ ಅಂತಕ್ಕಂಥದ್ದು ಕೂಡ ಕುತೂಹಲ ಇರತಕ್ಕಂಥದ್ದು. ಒಟ್ಟಾರೆಯಾಗಿ ಹೈಕಮಾಂಡ್ ನಾಯಕರ ಭೇಟಿ ವೇಳೆ BY ವಿಜಯೇಂದ್ರ ಸೇರಿದಂತೆ ವಿ ಸೋಮಣ್ಣ ಹೈಕಮಾಂಡ್ ನಾಯಕರ ಮಧ್ಯಸ್ಥಿಕೆಯಲ್ಲಿ ಭೇಟಿ ಆಗ್ತಾರಾ ಇಲ್ವಾ ಅಂತಕ್ಕಂಥದ್ದೇ ಸದ್ಯದ ಕುತೂಹಲ. ಶರತ್. ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗಾಗಿ. ಓಕೆ, ನಾನು ರೆಡಿ ಇರ್ತೀನಿ. ಮೇಡಮ್ ರೆಡಿ.